ಎಗೈನ್ 1 ಕೋಟಿ ರೂಪಾಯಿ. ನಾನೊಂದು ಕೋಟಿ ರೂಪಾಯಿನ ಮಾಡಲಿಲ್ಲ ಅಂತ ಧನಂಜಯ್ ಅಳ್ತಾ ಕೂತಿದ್ರೆ ಯಾರು ಕೇರ್ ಮಾಡಲ್ಲ. ಮಾಡಿದ್ರು ಇವತ್ತಿನ ಸಿರಿವಂತಿಕೆಯಲ್ಲಿ ಕೇರ್ ಮಾಡದೇ ಇರ್ಬೋದು, ಬಟ್ ದ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಟು ಹಿಮ್. ಅದೇ ನಿಮ್ಮ ಕೋಟಿಯ ಕತೆ. ನಿಮ್ಮ ಕೋಟಿ ಬರೀ ಕೋಟಿ ಅಲ್ಲ, ಇಟ್ಸ್ ಎ ಎಮೋಷನಲ್ ಒಂದು ವಾರ್ ಈಸ್ ಗೋಯಿಂಗ್ ಆನ್ ಇನ್ ಎ ಮಿಡ್ಲ್ ಕ್ಲಾಸ್ ಆ್ಯಂಡ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಆನ್ ಮನಿ ಇಶ್ಯೂನಲ್ಲಿ. ಹೌ ಡು ವಿ ಮೇಕ್ ಮನಿ? ಇದು ಇಟ್ ಹಸ್ ಬಿಕಮ್ ಎ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಕ್ವಶನು. ಹೌ ಡು ವಿ ಮೇಕ್ ಮನಿ? ಎಷ್ಟು ಅನ್ನೋದು ಆಮೇಲೆ, ಹೌ? ಬಿಕಾಸ್ ಲಾರ್ಜ್ಲಿ ವಿ ಹವ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಕರಪ್ಷನ್ ಆಸ್ ಪಾರ್ಟ್ ಆಫ್ ಅವರ್ ಲೈಫ್. ಸರ್, ನಮ್ಮ ಸಿನಿಮಾದಲ್ಲಿ ಲಾರ್ಜ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ನಿಮ್ಮ ಸಣ್ಣ ಮಾರ್ಗದ ದುಡ್ಡು ಸಂಪಾದನೆಯ ಮಾತಿದೆಯಲ್ಲ, ಇದೊಂಥರ ನನಗೆ ಹಳೇ ಕಾಲದಲ್ಲಿ ರಾಮಾಯಣದ್ದು ಪ್ರವಚನ ನಡೀತಿದೆ ಇವತ್ತು ಅನ್ನಿಸ್ತಂಗೆ ಆಗೋಯ್ತು. ನೋ, ಇಟ್ ಈಸ್ ರಿಕ್ವೈರ್ಡ್. ನಾವು ಇದನ್ನು ಮಾತಾಡದೇನೆ ಹೋಗ್ಬಿಟ್ರೆ ಇದನ್ನು ಮಾತಾಡದೆ ಬಿಟ್ಬಿಡ್ತೀವಿ. ನಾವು ಮಾತಾಡ್ತಿರ್ಬೇಕಿದೆ ನಾವು. ಬಿಕಾಸ್ ಆ ಮಾರ್ಗನೂ ಇದೆ ಅನ್ನೋದನ್ನು ನಿಮ್ಮ ಲೈಫಲ್ಲಿ ಪ್ರೂವ್ ಆಗಿಲ್ಲ, ಅಥವಾ ನನ್ನ ಲೈಫಲ್ಲಿ ಆಗಿಲ್ಲ, ಅಥವಾ ಅವ್ರ ಲೈಫಲ್ಲಿ ಆಗಿಲ್ವಾ. ಹಾಗಾಗಿ ವಿ ನೀಡ್ ಟು ಟಾಕ್ ಅಬೌಟ್ ಇಟ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್. ಐ ಆಮ್ ಹ್ಯಾಪಿ ಫಾರ್ ದಿಸ್ ಸೊಸೈಟಿ. ಥ್ಯಾಂಕ್ ಯು ಸರ್. ನನಗೆ ಸಮಾಜಕ್ಕೆ ಆಗಬಹುದಾದ ಲಾಭ, ಥಾಟ್ ಪ್ರಾಸೆಸ್ ಯಾರು ಗೊತ್ತು. ಒಂದು ಬಂಗಾರದ ಮನುಷ್ಯ ನೋಡಿದಾಗ 10 ಜನ ಉಳಿಮೆಗೆ ವಾಪಸ್ ಹೋದಂಗೆ, ಒಂದು ಕೋಟಿ ಚಿತ್ರವನ್ನು ನೋಡಿದಾಗ ಮಾರ್ಗದಲ್ಲೂ ನಾನು ಮಾಡ್ಬೋದು ಅಲ್ವಾ ಅನ್ನೋ ನಿರ್ಧಾರಕ್ಕೆ 4 ಜನ ಬರ್ಬೋದೇನೋ, ಗೊತ್ತಿಲ್ಲ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಹಣ ಒಂದು ವಿಷಯ ಆದರೆ ಸಾಲ ಇನ್ನೊಂದು ವಿಷಯ ಸರ್. ನನಗೆ ನಿಮ್ಮ ಹತ್ರ ಕೇಳಬೇಕಾಗಿತ್ತು. ನೀವೊಂದು ಪತ್ರಕರ್ತರಾಗಿದ್ದವರು, ಉದ್ಯಮಿಯೂ ಆದವರು. ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ ಎಷ್ಟು ತೊಂದರೆ ಕೊಟ್ಟಿದೆ? ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಇದೆ. ಸಾಲ ಎಗೈನ್, ಸಾಲ ಮಾಡಬಾರ್ದು ತಪ್ಪಲ್ಲ. ಹೇಗೆ ಮಾಡ್ತೀರಿ, ಎಷ್ಟು ಮಾಡ್ತೀರಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ನನಗೇನು ತೊಂದರೆ ಇಲ್ಲ. ನಾನು ಬೇಸಿಕಲಿ ಐ ಆಮ್ ಆ್ಯಂಟಿ ಡೆಟ್. ನನಗೆ ಸಾಲದ ಬಗ್ಗೆ ಇದಿಲ್ಲ, ನನಗೆ ಕೋಪ ಅದು. ಅದಿದ್ದರೆ ಡೇಂಜರಸ್ ಅದು ಅಂತ ನನ್ನ ವಾದ. ಕೆಲವರು ಸಾಲದಲ್ಲೇ ಬದುಕೋರಿದ್ದಾರೆ. ಬಟ್ ಕೋಟಿ ಸಂಪಾದನೆ ಮಾಡಬೇಕು ಅಂತಲೇ ಜೀವನವನ್ನೆಲ್ಲ ಆ ಕನಸಲ್ಲೇ ಕಳೆದುಬಿಟ್ಟು ಹೊರಟೋಗಿರೋರಿದ್ದಾರೆ. ಅಂಥವ್ರಿಗೆಲ್ಲ ಇನ್ಸ್ಪೈರ್ ಆಗ್ಬೋದು ನಿಮ್ಮ ಮೂವಿ. ಮತ್ತು ಕೋಟಿ ಅಂದರೆ ಅದು ಕೋಟಿ ರೂಪಾಯಿಯೇ ಆಗಬೇಕಾಗಿಲ್ಲ. ನನ್ನ ಅನಿವಾರ್ಯತೆಗಳಿಗೆ 20 ಲಕ್ಷ ರೂಪಾಯೋ 10 ಲಕ್ಷ ರೂಪಾಯೋ ಸಾಕು ಅನಿಸಿದ್ರೆ ಅದೇ ನನ್ನ ಕೋಟಿ. ಇಟ್ ಡಸಂಟ್ ಹ್ಯಾವ್ ಟು ಬಿ 1 ಕೋಟಿ. ಹೌದು. ಈಗ ನನಗೆ 10 ಲಕ್ಷ ರೂಪಾಯಿ ಇದ್ದರೆ ನನ್ನ ಜೀವನ ಹಿಂಗಿರುತ್ತೆ ಅನ್ನೋ ನಂಬಿಕೆ ಬಂದುಬಿಟ್ರೆ, ನಾನು 10 ಲಕ್ಷ ರೂಪಾಯಿನ ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಿಬಿಟ್ರೆ ನನಗೆ ಅದೇ ಕೋಟಿ. ಟ್ರೂ. ಇಟ್ ಡಸಂಟ್ ಹ್ಯಾವ್ ಟು ಬಿ ಇನ್ ಸೋ ಮೆನಿ ಕ್ಯಾಶ್ ಕಾಂಪೊನೆಂಟಲ್ಲಿ. ಹಾಗಾಗಿ ನಿಮ್ಮ ಫಿಲಮಲ್ಲಿ ಆ ಥರದ ಸಂದೇಶಗಳು ರವಾನೆ ಆದರೆ ಯಾರು 4 ಜನ ಇಷ್ಟಪಡ್ಬೋದು. ಆ್ಯಕ್ಚುಲಿ ಈ ಡಿಸ್ಕಷನ್ ಆಗ್ಬೇಕಾದ್ರೆ ನನಗೆ ಸತ್ಯ ಹರಿಶ್ಚಂದ್ರ ಸಿನಿಮಾ ನೆನಪಾಗೋಯ್ತು. ನನ್ನ ಫೇವ್ರೆಟ್ ಫಿಲ್ಮ್ ಅದು. ನನಗೆ ಇದರಲ್ಲಿ ಆ್ಯಂಟಾಗನಿಸ್ಟು ವಿಶ್ವಾಮಿತ್ರ ಮತ್ತು ಪ್ರೋಟಾಗನಿಸ್ಟ್ ಸತ್ಯ ಹರಿಶ್ಚಂದ್ರನ್ ಥರ ಅಲ್ಲ. ಸಿ, ಇಟ್ ಈಸ್ ಟ್ರೂ. ಇಡೀ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿದ್ದಾಗ ದಿಕ್ಕು ದೆಸೆ ಇಲ್ಲದೆ ಇನ್ನು ಭೂಮಿ ಇಲ್ಲವೇನೋ ಅನಿಸತ್ತೆ. ಬಟ್ ಮಧ್ಯದಲ್ಲೆಲ್ಲೋ ಒಂದು ದ್ವೀಪ ಬಂದುಬಿಡುತ್ತೆ. ದಟ್ ಆ ದ್ವೀಪ ನನ್ನೆಲ್ಲ ಬದುಕಿಗೆ ಹೊಸ ಅರ್ಥ ಕೊಟ್ಬಿಡುತ್ತೆ. ಮತ್ತೆ ಏನು ದಿಕ್ಕು ದೆಸೆ ಇಲ್ಲದೆ ಸಮುದ್ರದಲ್ಲಿ ಹೋಗ್ತಿದ್ದೆ ಅಂದಾಗ, ಹಾಗೆ ಇದುವೇ ಸುತ್ತಲೂ ಎಲ್ಲ ದುರ್ಮಾರ್ಗದಲ್ಲಿ ನಡೀತಿದೆ ಅಂತಂದಾಗ, ಅರ್ನಿಂಗ್ ವಿಚಾರದಲ್ಲಿ, ಗಳಿಕೆ ವಿಚಾರದಲ್ಲಿ 4-6 ಜನ ಇದನ್ನು ಮಾಡ್ತಿದ್ದಾರಂತೆ ಅಂತಂದರೆ ಅದು ದ್ವೀಪನೇ, ಮತ್ತು ಹೊಸ ಬದುಕಿಗೆ ಜಾಗ ಕೊಡುತ್ತೆ ಅದು. ಹಾಗಾಗಿ ನಿಮ್ಮದು ಮೆಸೇಜ್ ವಾಟ್ ಐ ಥಾಟ್ ವಾಸ್ ಅನ್ಬಿಲೀವಬಲ್. ಅದು ನನಗೆ ಆ್ಯಕ್ಚುಲಿ ಹೀಗೆ ಬರಬೇಕಾಗಿತ್ತು. ಬ್ಯಾಂಕ್ನ 24 ಅವರ್ಸಲ್ಲಿ ಲೂಟಿ ಮಾಡಿ 26 ಕೋಟಿಯನ್ನು ಸಂಪಾದನೆ ಮಾಡೋ ಹೀರೋ ಹೇಗೆ ಅದನ್ನು 8 ದಿನದಲ್ಲಿ ಕಳೀತಾನೆ ಗೊತ್ತಾ ಕ್ಯಾಸಿನೋನ ಅಂತೇನಾದ್ರು ಬಂದು ನಡೆದ್ಯಾ ಕರೆಕ್ಟ್ ಅಂತಂದಿರೋರು. ಬಟ್ ದಿಸ್ ಇಸ್ ರಿವರ್ಸ್. ತಂದೆ ತಾಯಿನ ನೋಡ್ಕೋಬೇಕು ಮಕ್ಕಳು ಅಂತ ಹೇಳೋದು 50 ವರ್ಷದಿಂದ ನ್ಯೂಸೇ ಅಲ್ಲ. ಕರೆಕ್ಟ್? ಇವತ್ತು ನ್ಯೂಸ್. ಹಾಗೆ ನೀನು ಸನ್ಮಾರ್ಗದಲ್ಲಿ ದುಡ್ಡು ಮಾಡು ಅಂತ ಅನ್ನೋದು ನಮ್ಗೆ ಇವತ್ತು ಹಂಗೆ ಅನ್ನಿಸ್ತಿರ್ಬೋದು. ಬಟ್ ದಟ್ಸ್ ಇಂಪಾರ್ಟೆಂಟ್. ನಾವು ಹ್ಯಾವ್ ಟು ಕೀಪ್ ಟಾಕಿಂಗ್. ಸರ್, ಇದು ಯಾಕಾಗುತ್ತೆ ಸರ್? ಈ ಸನ್ಮಾರ್ಗದಲ್ಲಿ ದುಡ್ಡು ಮಾಡು ಅನ್ನೋದು ಬೋರಿಂಗ್ ಅಂತ ಅನ್ಸುತ್ತೆ. ಈಗ ನೀವು ಹೇಳಿರೋ ಥರ ದುಡ್ಡು ಮಾಡು ಅನ್ನೋದು ಎಕ್ಸೈಟಿಂಗ್. ಯಾಕೆಂದರೆ ಎವ್ರಿ ಒನ್ ಆಫ್ ಅಸ್ ವಾಂಟ್ಸ್ ಟು ಬಿಕಮ್ ರಿಚ್ ಬೈ ಟುಮಾರೋ ಮಾರ್ನಿಂಗ್. ಮತ್ತು ನಮ್ಗೆ ಯಾರಿಗೂ ಟೈಮ್ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಬೇಗ ಮುಗಿಸ್ಕೊಂಬಿಟ್ಟು ಬೇಗ ಹೊರಟು ಬಿಡಬೇಕು ಅಂತ.
ಬೇಗ ಮುಗಿಸ್ಕೊಳಕ್ಕೆ ಇದ್ರಲ್ಲಿ ರೆಡಿ ಇದ್ದಾರೆ, ಅಂತಿಮವಾಗಿ ಹೊರಡಕ್ಕೆ ರೆಡಿ ಇಲ್ಲ ಯಾವನೂ. 94 ಆದಮೇಲೂ ಇರಬೇಕು ಅಂತಾನೆ. ಹಾಗಾಗಿ ನಿಮ್ಮ ಕೋಟಿ ನನಗಿಷ್ಟ ಆಗಿದ್ದ ಉದ್ದೇಶ ಅಫ್ಕೋರ್ಸ್ ನಾನು ಆರಂಭದಲ್ಲಿ ಹೇಳ್ದಂಗೆ ನನ್ನ ಲಾಂಗ್ ಅಸೋಸಿಯೇಷನ್ ವಿತ್ ಯು, ಬಿ ದ ಮೆಸೇಜ್ ಆಫ್ ದ ಮೂವಿ ಇನ್ ಎನ್ ಅದರ್ವೈಸ್ ಡಿಸಪಾಯಿಂಟಿಂಗ್ ವರ್ಲ್ಡ್. ಆ್ಯಂಡ್ ಇನ್ನೊಂದು ತುಂಬ ಒಳ್ಳೆ ಇದಿದೆ ಸರ್. ಈಗ ಮಿಡ್ಲ್ ಕ್ಲಾಸಲ್ಲಿ ಎಲ್ಲ ಸಾಲ ತೊಗೊಂಡಿರ್ತೀವಿ, ಎಲ್ಲೋ ಕೊಡೋದು ಒಂಚೂರು ಲೇಟಾಗಿರುತ್ತೆ ಅಥವಾ ಎಲ್ಲೋ ಬಡ್ಡಿ ಕಟ್ಟೋದು ಲೇಟಾಗಿರುತ್ತೆ. ಇದೆಲ್ಲ ಸಾಲದ ಜೊತೆ ಅವ್ರ ಬೈಗುಳ, ಅವ್ರ ಅವಮಾನ ಎಲ್ಲ ತೊಗೊಂಡಿರ್ತೀವಿ. ಮೂವಿಲೂ ಕೋಟಿ ಮಾಡುವಾಗ ಕಷ್ಟ ಇದೆಯಾ? ಇದೆ ಆಬ್ವಿಯಸ್ಲಿ ಸರ್. ಸನ್ಮಾರ್ಗದಲ್ಲಿ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಆ ಸಾಲ ಅವ್ರ ಬೈಗುಳ ಅವಮಾನ ಎಲ್ಲದೂ ಸಿಕ್ಕಿರುತ್ತೆ ಸಾಲದ ಜೊತೆ. ಬಟ್ ಸಾಲ ವಾಪಸ್ ಕೊಡ್ತೀವಿ, ಅವ್ರ ಬೈಗುಳ ಅವ್ರ ಅವಮಾನ ಎಲ್ಲ ವಾಪಸ್ ಕೊಡೋಕ್ಕಾಗಿರಲ್ಲ. ಅದನ್ನ ಹೆಂಗೆ ವಾಪಸ್ ಕೊಡ್ಬೋದು? ಅದಕ್ಕೆ ಅದನ್ನ ಆ ಥರ ಅವ್ರು ಒಳ್ಳೆ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅದನ್ನು. ಕೋಟಿಯಲ್ಲಿ ಅದನ್ನು ಡಿಸೈನ್ ಮಾಡಿ ಸಕ್ಸಸ್ ಇದೆಯಲ್ಲ, ಅವರ ಸಕ್ಸಸ್ ಮತ್ತು ನನ್ನ ತಲೆನ ಹೆಮ್ಮೆಯಿಂದ ಎದ್ದು ನಿಂತ್ಕೋತೀವಲ್ಲ ನಾವು, ಆ ಮೂಲಕ ಇನ್ನೊಂದು 4 ಜನಕ್ಕೆ ನಾನು ಸಹಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಅದೇ ಅವತ್ತು ನಮಗೆ ಬೈದವ್ರಿಗೆ ನಾವು ವಾಪಸ್ ಕೊಡ್ತಿರೋ ಅವಮಾನ, ಅದೇನು ಅವ್ರಿಗೆ ಅವಮಾನ. ನಾವು ಅದನ್ನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ನಾನು ನಿನಗೆ 2 ಹೊತ್ತು ಅನ್ನ ಹಾಕೋಕ್ಕಾಗಲ್ಲ ಅಂಥೇಳಿ ನಮ್ಗೆ ಅವಮಾನ ಮಾಡಿ ಕಳಿಸಿದ್ರೆ ಯಾರು, ನಾನು ಸಕ್ಸಸ್ ಆಗಿ 200 ಜನಕ್ಕೆ ಅನ್ನ ಹಾಕ್ತಾಯಿದ್ರೆ ಅವ್ನಿಗೆ ಅದನ್ನು ತೋರಿಸಿದ್ರೆ ಅದೇ ಅವ್ನಿಗೆ ಅವಮಾನ. ನಾವು ಅದನ್ನು ಹೇಳಬೇಕಾಗಿಲ್ಲ. ವಿ ಡೋಂಟ್ ಹ್ಯಾವ್ ಟು ಟೆಲ್ ದೆಮ್ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಿಸ್. ಸೂಪರ್. ನಾನು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಹಾಗಾಗಿ ನಾವೆಷ್ಟೋ ಸರಿ ಅದನ್ನು ನಾವು ಹೇಳಬೇಕು ಅವ್ರಿಗೆ ಅಂತ. ನಾವು ಹೇಳಬೇಕಾಗಿಲ್ಲ. ಯುವರ್ ಆ್ಯಕ್ಷನ್ಸ್ ವಿಲ್ ಟಾಕ್. ಆ್ಯಂಡ್ ಈ ಸಿನಿಮಾದಲ್ಲಿ ಅವನು ಒಂದು ಸ್ವಲ್ಪ ಸೆಟಲ್ ಮಾಡ್ತಾನೆ ಅದನ್ನು. ಹಂಗಾಗಿ ಅವ್ರು ಹೇಳಿದ್ರು ಅದೊಂದು ಸಣ್ಣ ಡಿಸೈನ್ ಆಗಿದೆ ಅಂತ. ಮೂವಿ ಸ್ಟೈಲಲ್ಲಿ ಆಗಿರುತ್ತೆ, ಬೇಕಾಗುತ್ತೆ. ಎಂಟರ್ಟೈನ್ಮೆಂಟ್ ಬೇಕು, ನಾನೇನು ಬೇಡ ಅಂದಿಲ್ಲ. ಆ್ಯಂಡ್ ಹೌ ಕೆನ್ ಐ ಎಕ್ಸ್ಪೆಕ್ಟ್ ಯು ಫ್ರಮ್ ಎನ್ ಎಂಟರ್ಟೈನ್ಮೆಂಟ್ ಟಿ ವಿಲಿ ಇದ್ದವ್ರನ್ನ ಅವ್ನು ಬೇಸಿಕ್ ಎಂಟರ್ಟೈನ್ಮೆಂಟ್ ಕೊಡದಿದ್ರೆ ಓಡೋದು ಹೆಂಗದು? ಕರೆಕ್ಟಾಗಿದೆ, ಮಾಡಿ ಬೇಡ. ಆಲ್ರೈಟ್, ನನ್ನ ಇದು ಸಂದರ್ಶನ ಅಲ್ಲ, ಈ ಚಿತ್ರದ ಸಂದೇಶವನ್ನು ಒಳಗೊಂಡಿರುವ ಕಥೆಯನ್ನು ನಿಮ್ಮ ಮುಂದೆ ಈ ರೀತಿ ಹಾಜರುಪಡಿಸುತ್ತಿರುವ ಪ್ರಯತ್ನ. ಈಗ ಯಾವಾಗಲೂ 14ನೇ ತಾರೀಕು ಏನೋ ಇದು ಹೊರಗೆ ಬರುತ್ತೆ ಮೂವಿ. ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಯಾಕಂದರೆ ಆ ಥರದ ಸಂದೇಶಗಳನ್ನು ಇಟ್ಕೊಂಡು ಬರ್ತಿರೋ ಮೂವಿಗಳನ್ನು ಮಾಡೋಕ್ಕಾಗಲ್ಲ ಅನ್ನೋ ನಿರ್ಧಾರಕ್ಕೆ ನಾವು ಇಂಡಸ್ಟ್ರೀಲಿ ಬಂದಂಗಿದೆ. ಭಾಳ ಸರಿ, ತುಂಬ ಕಡಿಮೆ ಸರಿ ಆ ಥರದ ಪ್ರಯೋಗಗಳು ನಡೀತಿರುತ್ತವೆ. ಯಾವಾಗಲೂ ಪ್ರಯೋಗಗಳಿಗೆ ಸಹಾಯ ಅಥವಾ ನೆರವು ಅಥವಾ ಬೆಂಬಲ ಕೊಟ್ಟರೆ ಒಳ್ಳೆಯದು. ಇಟ್ ಕ್ಯಾನ್ ವರ್ಕ್ ಸಮ್ ಅದರ್ ಡೇ ಅಂತ. ಐ ವಿಶ್ ನನ್ನ ಈ ಮಾತಿನಲ್ಲಿ ನಿಮಗೆ ನಂಬಿಕೆ ಇದೆ ಅಂತ ನಾನು ಪರಿಭಾವಿಸ್ತೀನಿ. ಮತ್ತು ದುಡ್ಡನ್ನು ಹೀಗೂ ಮಾಡಬಹುದು ಅಂತ ನೀವು ಅರ್ಥಕೋತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೇಗೋ ಮಾಡಬಹುದು ದುಡ್ಡು, ಬಟ್ ಅದು ನಿಮ್ಮ ಆಯ್ಕೆ. ಹೇಗೆ ನಿಮ್ಮ ಜೀವನ ಹೇಗೆ ಕಟ್ಕೋಬೇಕು ಅನ್ನೋದು ನಿಮ್ಮ ಆಯ್ಕೆ. ಐ ವಿಶ್ ಪರಮ್ ಮೈ ಫ್ರೆಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ನಿಮಗಿದು ಇನ್ನೊಂದು ಮೂವಿ ಇರಬಹುದು. ಮಾಡಿರೋ ಎಷ್ಟೋ ಮೂವಿಗಳಿಗೆ ಇನ್ನೊಂದು ಮೂವಿ ಇರಬಹುದು. ಎಷ್ಟೋ ಸರಿ ಕೆಲವು ಮೂವಿಗಳು ನಾವು ಬದುಕಿರೋವರೆಗೂ ನಮ್ಮನ್ನು ಕಾಡ್ಬಿಡತ್ವೆ. ದುಡ್ಡು ಮತ್ತೊಂದು ಮಗದೊಂದು ಅಲ್ಲ. ಹಾಗಾಗಿ ಐ ವಿಶ್ ಆ ರೀತಿ ನಿಮ್ಮನ್ನು ಕಾಡುವ ಚಿತ್ರ ಆಗಲಿ ಅದು. ಥ್ಯಾಂಕ್ ಯು. ಅದು ಆ ರೀತಿ ನಿಮಗೆ ನಾನು ನಿರ್ದೇಶಕನಾಗಿ ಒಳಕ್ಕೆ ಬಂದಿದ್ದಕ್ಕೆ ಮನ ಮರ್ಯಾದೆ ಉಳ್ಕತ್ತಪ್ಪ ಅನ್ನೋದಾಗಬೇಕು. ಚೆನ್ನಾಗಿ ಆಶೀರ್ವಾದ ಮಾಡಿ ಸರ್, ಇದು ಭಾಳ ಇಂಪಾರ್ಟೆಂಟ್ ಆಗಬೇಕು. ಅದಾಗಲಿ. ನನ್ನ ಸಾಮಾನ್ಯ ಇಂಥದ್ದನ್ನೆಲ್ಲ ಮಾತಾಡಲ್ಲ ಅಂತ ನಿಮಗೆ ಅರಿವಿದೆ ಜನಕ್ಕೆ. ನನಗೆ ಮಾತಾಡ್ತಿದ್ದೀನಿ ಅಂದರೆ ಏನೋ ಒಂದು ಬೇಸಿಕ್ ವಿಶ್ವಾಸ ಇರಬೇಕು ಅವ್ರಿಗೆ ಅಂತ ಹೇಳಬಲ್ಲೆ ನಾನು ಅಷ್ಟೇ. ನನ್ನ ಗೆಳೆಯ ಮತ್ತು ನನ್ನ ದೀರ್ಘಕಾಲದ ಪರಿಚಿತ ಪರಮೇಶ್ ಹಾಗೂ ಧನಂಜಯ್, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ನನ್ನ ಜೊತೆ ಮಾತಾಡಿರೋದಕ್ಕೆ. ಥ್ಯಾಂಕ್ ಯು. ಲೆಟ್ ರಾಜ್ಯದ ಜನ ಮುಂದಿನ ತೀರ್ಪನ್ನು ಕೊಡಲಿ. ಅದೇ ಪ್ರಜಾಪ್ರಭುತ್ವ, ಅದೇ ಅಲ್ಟಿಮೇಟ್ ಜಡ್ಜ್ಮೆಂಟ್. ನಾನಲ್ಲ, ಪರಮ್ ಅಲ್ಲ, ಧನಂಜಯ್ ಅಲ್ಲ, ನೀವೇ ಅಲ್ಟಿಮೇಟ್ ಜಡ್ಜ್ಗಳು. ಯು ಡಿಸೈಡ್ ವಾಟ್ ಈಸ್ ದಟ್ ಯು ವಾಂಟ್ ಟು ಬಿ, ಹೀರೋ ಆರ್ ಎ ವಿಲನ್. ನಿಮಗೆ ಬಿಟ್ಟಿತ್ತು. ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ.